ಈಗ ಸೋಷಲ್ ಸೈನ್ಸ್ ಕೀ ಆನ್ಸರ್ ನೋಡೋಣ ಬನ್ನಿ ಕನ್ನಡದಲ್ಲಿ. ಎ. 1. ಪಂಜಾಬಿನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಎ. ಡಾಲ್ ಹೌಸಿ ಆಗಿದ್ದಾರೆ. 2ನೇ, ತೀನ್ ಮೂರ್ತಿ ಭವನವಿರುವುದು ಎಲ್ಲಿ? ನವದೆಹಲಿಯಲ್ಲಿದೆ. ಡಿ. ಪರ್ಯಾಯ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಯಾವುದು? ಮೆಕ್ಕಲು ಮಣ್ಣು ಆಗಿದೆ. ಡಿ. ಸಿ ಆನ್ಸರ್. ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಡಾ. ಎಂ. ಎಸ್. ಸ್ವಾಮಿನಾಥನ್ ಅವರು ಆಗಿದ್ದಾರೆ. ಸಿ ಆಪ್ಷನ್. ಈಗ 5ನೇ ಪ್ರಶ್ನೆ ನೋಡೋಣ ಬನ್ನಿ. ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಆನೆಮುಡಿ. ಬಿ ಆನ್ಸರ್ ಆಗಿದೆ. ಮಕ್ಕಳ ಸಹಾಯವಾಣಿ ಸಂಖ್ಯೆ ಬಿ ಆನ್ಸರ್ ಆಗಿದೆ. 1098 ಆಗಿದೆ. ಈಗ 7ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಅಧಿಸೂಚನೆ ಮಾಡಿದ ವರ್ಷ ಯಾವುದು? ಡಿ ಆಪ್ಷನ್. 1948ರಲ್ಲಿ ಮಾಡಿದರು. 8ನೇ ಪ್ರಶ್ನೆ. ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಎ. ಮಾರ್ಚ್ 15ರಂದು. ಎ ಆನ್ಸರ್ ಆಗಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. 9ನೇ ಪ್ರಶ್ನೆ. ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು? ಇವನು ಯುದ್ಧ ಪ್ರಿಯನಾಗಿದ್ದನು. ಇವನು ಹೆಚ್ಚು ಯುದ್ಧ ಮಾಡಲು ಜಯಿಸಿದನು. ಇದರ ಸಲುವಾಗಿ ಕಂಪನಿಯ ಆರ್ಥಿಕ ಹೊರೆಯಿಂದ ಉಂಟಾಗಿತ್ತು. 10. ಮೊದಲ ಮಹಾಯುದ್ಧದ ತಕ್ಷಣ ಕಾರಣವೇನು? ಆಸ್ಟ್ರಿಯಾ ರೆಡ್ ಡಾರ್ಖನ್ ಹತ್ಯೆ. 11ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಅಂಗ ಸಂಸ್ಥೆ ಯಾವುದು? ಸಚಿವಾಲಯ ಭದ್ರತಾ ಮಂಡಳಿ. ಸಾಮಾಜಿಕ ಸರ್ವನಾಶ ಎಂದರೇನು? ಜಾತಿ, ಲಿಂಗ, ಧರ್ಮ, ಹಂತ ಹಂತವಾಗಿ ಭೇದ ಮಾಡುವುದು. ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಏಕೆ ಜಾರಿಗೊಳಿಸಲಾಗಿತ್ತು? ಬಾಲಕರನ್ನು ಅಥವಾ 18 ವರ್ಷ ಒಳಗಿನ ವಯಸ್ಸಿನ ಮಕ್ಕಳನ್ನು ಕಾರ್ಮಿಕರಾಗಿ ನೇಮಿಸುವುದನ್ನು ನಿಷೇಧಿಸುವುದು. 14ನೇ ಪ್ರಶ್ನೆ. ಬಾವಿ ನೀರಾವರಿ ಅತಿ ಮುಖ್ಯವಾದ ನೀರಾವರಿ ಪದ್ಧತಿಯಾಗಿದೆ. ಏಕೆ? ಏಕೆಂದರೆ ಇದು ಬೇಸಿಗೆಯಲ್ಲಿ ಅಲ್ಪ ಪ್ರಮಾಣದ ನೀರನ್ನು ಒದಗಿಸುವುದು. 15ನೇ ಪ್ರಶ್ನೆ. ಕೋಶೀಯ ವಿತ್ತೀಯ ನೀತಿ ಎಂದರೇನು? ಸರ್ಕಾರದ ವೆಚ್ಚ ಮತ್ತು ಆದಾಯವನ್ನು ಸರಿದೂಗಿಸುವುದು. 16ನೇ ಪ್ರಶ್ನೆ. ಟೆಲಿವಾಷಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದು ಏಕೆ? ಮನೆಯಲ್ಲಿ ಕುಳಿತುಕೊಳ್ಳುವಿಕೆಗೆ ಜನಪ್ರಿಯವಾಗಿದೆ. ಈಗ ಭಾರತ ನಕ್ಷೆಯ ವಿವರಣೆ. ಭಾರತ ನಕ್ಷೆಯನ್ನು ಬರೆದು ಗುರುತಿಸಿ. ಎ. ನಿಮ್ಮ ನರ್ಮದಾ ನದಿ ಮೇಲೆ ಇದೆ. ಎ ಆಪ್ಷನ್ ನಡ್ಬರ್ಕ್ ಅಮೃತಸರ. ಡಿ ವಿಶಾಖಪಟ್ಟಣ ಇಲ್ಲಿದೆ ನೋಡಿ ನಿಮ್ಮ ಸರಿಯಾದ ಆನ್ಸರ್.